नारायणं निखिलपूर्णगुणैकदेहं निर्दोषमप्यतमप्यखिलैस्वात्क्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। अभ्रंभङ्गरहितम् अजडं विमलं सदा आनन्दतीर्थमतुलं भजेतापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशप्रसादजं जगतीतलविख्यातं जगन्नाथगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशम् नमस्कार इष्टदं वन्दे परिव्राट्चक्रवर्तिनम्। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾಲ್ಕನೇ ಸಂಧಿ ಭೋಜನ ರಸವಿಭಾಗ ಸಂಧಿ 23ನೇ ಪದ್ಯ. ಸುತಪನೇಕೋತ್ತರ ಸುಪಂಚಾಶತ ವರ್ಣ ಕರುಣದಿ ಚತುರ್ವಿಂಶತಿ ಸುತ್ತತ್ವದಿ ಧಾತುಗಳೊಳಗಿದ್ದ ಅವಿರತ ಅನಿರುದ್ಧ ಜತನ ಮಾಳ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರ ಮೂರ್ತಿಗಳರ್ಚಿಸುವರಾದರಿಂದ ಬಲ್ಲವರು. ಚತುರಮೂರ್ತಿಗಳರ್ಚಿಸುವುದರಿಂದ ಬಲ್ಲವರು. ನೋಡಿ, ಈ ಸುತಪ ಏಕೋತ್ತರ ಸುಪಂಚಾಶದ್ ವರ್ಣ, ಏಕೋತ್ತರ ಪಂಚಾಶತ್ ವರ್ಣ. ಸುತಪ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ನಮಗೆ ಬರೀ ತಪಸ್ಸು ಅಂತ ಅರ್ಥ ಆಗತ್ತೆ. ವಿಷ್ಣುಸಹಸ್ರನಾಮದಲ್ಲೇ ಹೇಳ್ತೀವಿ, ಇಲ್ಲೇ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಹಿರಣ್ಯನಾಭ ಸುತಪ ಪದ್ಮನಾಭ ಪ್ರಜಾಪತಿ ಸುತಪಾಹ. ಏನ್ ಅರ್ಥ ಇದ್ರದು? ಸುತ ಅಂದ್ರೆ ಮಕ್ಕಳು, ಅವರನ್ನ ಪಾಲನೆ ಮಾಡ್ತಾನೆ, ಬ್ರಹ್ಮಾದಿಗಳನ್ನ ಸರಿಯಾಗಿ ಪಾಲನೆ ಮಾಡ್ತಾನೆ. ಅದರಿಂದ ಪರಮಾತ್ಮ ಸುತಪ. ಅವನು ಏಕೋತ್ತರ ಪಂಚಾಶದ್ ವರ್ಣ. ಏನ್ ಏಕೋತ್ತರ ಪಂಚಾಶತ್ ವರ್ಣ? ಸಂಸ್ಕೃತದಲ್ಲಿ ಅ ಇಂದ ಸ್ವರಾಕ್ಷರಗಳಿಂದ ಶುರು ಮಾಡಿ ಕ್ಷ ತನಕ 51 ಅಕ್ಷರಗಳು. ಅದರಲ್ಲಿ ಏಕೋತ್ತರ ಪಂಚಾಶತ್ ವರ್ಣಗಳು. ಒಂದೊಂದೂ ಕೂಡ ಒಂದೊಂದನ್ನು ಹೇಳತ್ತೆ ಅಂತ ಮುಖ್ಯ. ಇದನ್ನ ನಾವು ಚಕ್ರಾಬ್ಜ ಮಂಡಲದಲ್ಲಿ ನಾವು ಅದನ್ನ ಹಾಕ್ತೇವೆ. ಚಕ್ರಾಬ್ಜ ಮಂಡಲದಲ್ಲಿ ನಾವು ಇದನ್ನು ಬರೀತೇವೆ. ಪವಮಾನ ಹೋಮಕ್ಕೆ ಆಯ್ತು, ಸುದರ್ಶನ ಹೋಮಕ್ಕೆ ಆಯ್ತು, ಅದರಲ್ಲಿ ಚಕ್ರಾಬ್ಜ ಮಂಡಲ ಸುದರ್ಶನ ಮಂಡಲ ಎರಡನ್ನೂ ಹಾಕಬೇಕು. ಮುಖ್ಯವಾಗಿ ಇದು ಇರುವಂಥದ್ದು ವರ್ತುಲಾಕಾರವಾಗಿ ಅಷ್ಟದಳ ಕಮಲಕ್ಕೆ, ಕಮಲದ ವಲಯದಲ್ಲಿ ಇರುವಂಥದ್ದು ಇದು. 51 ದಳದ ಕಮಲ ಇದೆ ನಮ್ಮ ಹೃದಯ ಮಧ್ಯದಲ್ಲಿ. ಅದರಲ್ಲಿ ಅಜಾದಿ ಪರಮಾತ್ಮನ ರೂಪಗಳು. ಯಾರಿಗೆ ಮಾತೃಕನ್ಯಾಸ ಬರ್ತದೋ, ತತ್ವನ್ಯಾಸ ಮಾತೃಕನ್ಯಾಸ ಅದರಲ್ಲಿ ಬರ್ತದೆ. ಹೌದಾ? ಕೇಳಿದ್ದೀರಾ? ಯಾರಾದ್ರೂ ಮಾಡ್ತೀರಾ? ಅಥವಾ ಪರಮಾತ್ಮನ ಪೂಜೆಯಲ್ಲಿ ಪರಮಾತ್ಮನ ಆವಾಹನೆ ಮಾಡಬೇಕಾದ್ರೆ ಇದನ್ನ ಮಾಡ್ಲೇಬೇಕು. ಕೇಳಿಲ್ಲ ಮಾಡಿದ್ದೀರಾ? ಅಕ್ಷರ ಇಲ್ಲ. ಅಲ್ಲ, ಪುರುಷರು ವಿಶೇಷ. ಓ ಆಯ್ಸಿ. ಇಲ್ಲ, ಮನೇಲಿ ಮಾಡಿದ್ ಕೂಡ ಕೇಳಿಲ್ಲ ನಾನು. ಗಂಡಸ್ರು ಹೇಳಿ ಆಚಾರ್ಯ, ನಾವು ಮಾಡ್ತಾ ಇರ್ಬೋದು, ಆದ್ರೆ ಅದೇ ಏನಿಲ್ಲ, ಗೊತ್ತಿರಲ್ಲ. ಪರಮಾತ್ಮನ ಅವಯವಗಳಲ್ಲಿ ಯಾವ ರೂಪಗಳನ್ನು ಚಿಂತನೆ ಮಾಡೋದಷ್ಟೇ.
ಓಂ ಅಂ ಅಜಾಯ ನಮಃ, ಓಂ ಆಂ ಆನಂದಾಯ ನಮಃ, ಓಂ ಇಂ ಇಂದ್ರಾಯ ನಮಃ, ಓಂ ಈಂ ಈಶಾಯ ನಮಃ, ಓಂ ಉಂ ಉಗ್ರಾಯ ನಮಃ, ಓಂ ಊಂ ಊರ್ಜಾಯ ನಮಃ, ಓಂ ರೂಂ ಋತುಂಬರಾಯ ನಮಃ. ಆಯಾಯ ಅಕ್ಷರಗಳನ್ನ ಹೇಳ್ತಾ ಆಯಾಯ ಅಕ್ಷರಗಳಿಂದ ವಾಚ್ಯನ ಪರಮಾತ್ಮ ರೂಪಗಳಿವೆಲ್ಲ. ಓಂ ರೂಂ ರೂಜಯೇ ನಮಃ, ಓಂ ಲೃಂ ಲೃಷಾಯ ನಮಃ, ಓಂ ಏಂ ಏಕಾತ್ಮನೇ ನಮಃ, ಓಂ ಐಂ ಐರಾಯ ನಮಃ, ಓಂ ಓಂ ಓಜೋವೃತೆ ನಮಃ, ಓಂ ಔಂ ಅವರಸಾಯ ನಮಃ, ಓಂ ಅಂ ಅಂತಾಯ ನಮಃ, ಓಂ ಅಹ ಅರ್ಧಗರ್ಭಾಯ ನಮಃ, ಓಂ ಕಂ ಕಪಿಲಾಯ ನಮಃ, ಓಂ ಖಂ ಖಪತೆ ನಮಃ, ಓಂ ಗಂ ಗರುಡಾಸನಾಯ ನಮಃ, ಓಂ ಘಂ ಘರ್ಮಾಯ ನಮಃ, ಓಂ ನಂ ನ್ಯಸಾರಾಯ ನಮಃ, ಓಂ ಚಂ ಚಾರ್ವಾಂಗಾಯ ನಮಃ, ಛಂದೋಗಮ್ಯಾಯ ನಮಃ, ಜನಾರ್ದನಾಯ ನಮಃ, ಓಂ ಝಟಿತಾರೇ ನಮಃ, ಓಂ ಇಂ ಇಮಾಯ ನಮಃ, ಓಂ ಟಂ ಟಂಕಿನೇ ನಮಃ, ಠಲಕಾಯ ನಮಃ, ಢರಕಾಯ ನಮಃ, ಢರಿಣೇ ನಮಃ, ಣಾತ್ಮನೇ ನಮಃ, ತಾರಾಯ ನಮಃ, ಥಬಾಯ ನಮಃ, ದಂಡಿನೇ ನಮಃ, ಧನ್ವಿನೇ ನಮಃ, ನಮ್ಯಾಯ ನಮಃ, ಪರಾಯ ನಮಃ, ಫಲಿನೇ ನಮಃ, ಬಲಿನೇ ನಮಃ, ಭಗಾಯ ನಮಃ, ಮನವೇ ನಮಃ, ಯಜ್ಞಾಯ ನಮಃ, ರಾಮಾಯ ನಮಃ. ಈ ಎಲ್ಲಾ ಕಡೆಯಲ್ಲೂ ಕೂಡ ಆಯಾ ಅಕ್ಷರದ ಬೀಜ ಮಂತ್ರವನ್ನು ಹೇಳ್ಬೇಕು. ಓಂ ಯಂ ಅಂತ ಹೇಳ್ಬೇಕು. ಈಗ ಹೇಳ್ಬೇಕು. ಇದು ಕೇಳಿದೀವಿ ಆಚಾರ್ಯ, ನಾವು ಮಾಡಕ್ಕಾಗಲ್ಲ, ಇಷ್ಟು ಮಾಡಲ್ಲ ನಾವು, ಇಷ್ಟು ವಿಸ್ತೃತವಾಗಿ ನಾವು ದೇವ್ರ ಪೂಜೆ ಮಾಡಲ್ಲ. ಏಕೆಂದ್ರೆ ಅಡ್ಮಿಟ್ ಮಾಡ್ಕೊಂಡ ಮಾಡೋದನ್ನ ಮಾಡಲ್ಲ. ಅಂದ್ರೆ ಆ ಮೂರ್ತಿಯಲ್ಲಿ ನಾವು ಪರಮಾತ್ಮನ ಈ ಅಜಾದ ರೂಪಗಳನ್ನ ಹೇಳಿ ಅದಾದ ಮೇಲೆ ಆ ಮೂರ್ತಿಯ ಮೇಲೆ ಕೈ ಇಟ್ಟು ಆತ್ಮ ದೇವ ನಾಭುವನಸ್ಯ ಗರ್ಭೋ ಯಥಾವಶಂಚಾರ್ಯ ದೇವ ಏಷಃ ಘೋಷ ಇದಸ್ಯ ಶೃಣ್ವೀರೇಣ ರೂಪಂ ತಸ್ಮೈವಾಚ ಹವಿಷಾ ವಿಧೇಮ ಭಗವಂತಂ ಶಶ್ರೀಕಂ ಸಪರಿವಾರಂ ಸಾಂಗಂ ಸಾಯುಧಂ ಸರ್ವಸ್ಥಾನಗತಂ ಮಮ ಹೃತ್ಸ್ಥಂ ಲಕ್ಷ್ಮೀನಾರಾಯಣಂ ಅಸ್ಯಾಂ ಪ್ರತಿಮಾಯಾಂ ಆವಾಹಯಾಮಿ. ಆವಾಹಿತೋ ಭವ ಸಂಸ್ಥಾಪಿತೋ ಭವ ಅವಕುಂಠಿತೋ ಭವ. ಇವೆಲ್ಲ ಕಡೆದೆಲ್ಲ ಹೇಳ್ತೀವಿ ಆಚಾರ್ಯ. ಇವೆಲ್ಲ ಅದೆಲ್ಲ ತತ್ವನ್ಯಾಸ ಮಾತೃಕನ್ಯಾಸ ತತ್ವನ್ಯಾಸ ಮಾತೃಕನ್ಯಾಸ ಕೇಳಿದೀವಿ, ನೋಡಿದೀವಿ ಮಾಡೋದನ್ನ, ಬಟ್ ಜೋರಾಗಿ ಯಾರು ಹೇಳಿದ್ದಿರ್ಲಿಲ್ಲ. ಇವಾಗ ಗೊತ್ತಾಯ್ತು, ಬಟ್ ಅಷ್ಟೆಲ್ಲ ಡೀಟೇಲ್ ಮಾಡಲ್ಲ ಆಚಾರ್ಯ ನಾವು. ಕಡೆದನ್ನ ನೀವು ಹೇಳಿದ್ರಲ್ಲ, ಮಿಕ್ಕಿದ ಶ್ಲೋಕನ ನಾವು ಹೇಳ್ತೀವಿ, ಅಷ್ಟು ಮಾಡ್ತೀವಿ. ಇದು ಕೇಳೋಕ್ ಚೆನ್ನಾಗಿತ್ತು ಆಚಾರ್ಯ, ಥ್ಯಾಂಕ್ ಯು. ಕೇಳಿದ್ದಿಲ್ಲ ಇದು ಬರೀ ಪರಮಾತ್ಮನ ಮೂರ್ತಿಗಳಲ್ಲಿ ಮಾಡೋದಲ್ಲ, ನಮ್ಮ ದೇಹದಲ್ಲೂ ಮಾಡಬೇಕು ಅಂತ. ಒಂದು ಅದ್ರದ್ದು PDF ಇದೆ, ಕಳಿಸ್ತೀನಿ ಬೇಕಾದ್ರೆ. ಸರ್ ಸುಮ್ಮನೆ ನೋಡ್ಕೊಳ್ಳಿ, ಬಹಳ ಕಷ್ಟದ್ದೇನಲ್ಲ, ಬಹಳ ಇಲ್ಲ ಕಳಿಸಿ ಬೇಕು ಬೇಕು ಬೇಕು. ತತ್ವನ್ಯಾಸ ಮಾತೃಕನ್ಯಾಸ, ಈ ತತ್ವನ್ಯಾಸಗಳು ಅಂದ್ರೆ ತತ್ವಗಳ ಬಗ್ಗೆ, ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಅದರಗಳ ಬಗ್ಗೆ. ಪಂಚಭೂತಗಳು, ಪಂಚಭೂತಗಳನ್ನ ಗ್ರಹಣೆ ಮಾಡುವಂತ ಪಂಚಭೂತಗಳ ಗುಣಗಳು, ಆ ಗುಣಗಳನ್ನ ಗ್ರಹಣೆ ಮಾಡುವಂತಹ ಇಂದ್ರಿಯಗಳು, ಅದರ ಬಗ್ಗೆ ಇದೆ. ಅದಕ್ಕೆ ನಿಯಾಮಕರಾದ ತತ್ವಾಭಿಮಾನಿ ದೇವತೆಗಳು, ಅವರು ನಮ್ಮ ಶರೀರದ ಈ ತತ್ವನ್ಯಾಸ ಮಾತೃಕನ್ಯಾಸ ಮಾಡೋದು ವಿಶೇಷವಾಗಿ ಯಾವ ರೋಗೂ ಬರೋದಿಲ್ಲ ಅಂತ. ಆಚಾರ್ಯ ಸಂಸ್ಕೃತನೂ ಕಳಿಸಿ, ಬರೀ ಕನ್ನಡ ಎಲ್ರಿಗೂ ಬರಲ್ಲ. ಸರಿ ಸರಿ, ನಾನೊಬ್ಬ ಇದೀನಿ ಕನ್ನಡದವನು. ಇಲ್ಲ ಬಂದ್ರು ಬಾಕಿ ನೋಡ್ಬೇಕಲ್ಲ. ಕನ್ನಡ ಲಿಪಿ ಓದ್ಲಿಕ್ಕೆ ಕಷ್ಟ ಅಂತ. ಕನ್ನಡದವನು ನಾನೊಬ್ಬ ಇದೀನಿ ಅಂತ ಹೇಳಿದೆ ಅಷ್ಟೇ. ಲಿಪಿ ಓದೋದು ಇದು ಸಾರ್ವಜನಿಕ. ಹೀಗೆ 51 ಅಕ್ಷರಗಳು ಕೊನೆ ತನಕ. ಓಂ ಯಂ ಯಜ್ಞಾಯ ನಮಃ, ರಾಮಾಯ ನಮಃ, ಲಕ್ಷ್ಮೀಪತೆ ನಮಃ, ವರಾಹಾಯ ನಮಃ, ಶಾಂತ ಸಂವಿದೇ ನಮಃ, ಷಡ್ಗುಣಾಯ ನಮಃ, ಸಾರಾತ್ಮನೇ ನಮಃ, ಹಂಸಾಯ ನಮಃ, ಲಾಳುಕಾಯ ನಮಃ, ಓಂ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ. ಕ್ಷಕಾರ ತನಕ ಇರುವಂಥದ್ದು ಎಲ್ಲ ರೂಪಗಳು. ಎಷ್ಟು ಈ ನಮ್ಮ ಹೃದಯದಲ್ಲಿರುವಂತಹ 51 ದಳದ ಕಮಲದಲ್ಲಿ ಈ 51 ರೂಪಗಳಿವೆ. ಅಷ್ಟೇ ಅಲ್ಲ, ನಮ್ಮ ಮೂಲಾಧಾರದಲ್ಲಿ ಗುದಸ್ಥಾನದಲ್ಲಿ ಇರುವಂತಹ ನಮ್ಮ ಪ್ರತಿಯೊಂದು ಚಕ್ರದಲ್ಲೂ ಕಮಲ ಇದೆ. ಪ್ರತಿಯೊಂದು ಚಕ್ರದಲ್ಲೂ ಕಮಲ ಇದೆ, ಆದ್ರೆ ದಳಗಳು ವ್ಯತ್ಯಾಸ ಇದೆ. ಗುದಸ್ಥಾನದಲ್ಲಿ ಇರುವಂತಹ ಆ ಮೂಲಾಧಾರದಲ್ಲಿ ಚತುರ್ದಳ ಕಮಲ, ಅಲ್ಲಿ ಯಾವ ಅಕ್ಷರ ಶುರು ಅಂತಂದ್ರೆ ಕ ಇಂದ ಶುರು ಮಾಡಿ ಘ ಅಕ್ಷರ, 4 ದಳ 4 ಅಕ್ಷರ. ನಾಭಿಯಲ್ಲಿ ಷಟ್ದಳ ಕಮಲ ಇದೆ, ಅಲ್ಲಿ
ಘ ತನಕ ಆಗಿತ್ತು. ಉಳಿದಿದ್ದು ಂಗ ಇಂದ ಶುರು ಮಾಡಿ ಚ ಚ ಜ ಜ ಯ 6 ದಳದ ಕಮಲ, 6 ಅಕ್ಷರಗಳು. ನಮ್ಮ ಹೃದಯದಲ್ಲಿ 51 ದಳದ ಕಮಲವನ್ನು ಹೊರತುಪಡಿಸಿ ಇನ್ನೊಂದು ಕಮಲ ಇದೆ. ಅದು ಚಕ್ರಕ್ಕೆ ಮುಖ್ಯವಾದದ್ದು. ಅದು ಅಷ್ಟದಳ ಕಮಲ. ಟ ಇಂದ ಶುರು ಮಾಡಿ ದ ತನಕ 8 ಅಕ್ಷರಗಳು. ಕಂಠದಲ್ಲಿ ಒಂದು ಕಮಲ ಇದೆ, 16 ದಳದ ಕಮಲ. ಧ ಇಂದ ಮಹಾಪ್ರಾಣ ಧಕಾರದಿಂದ ಶುರು ಮಾಡಿ ಲಕಾರದ ತನಕ 16 ಅಕ್ಷರಗಳು. ಭ್ರೂ ಮಧ್ಯದಲ್ಲಿ ಆಜ್ಞಾಧಾರ ಚಕ್ರದಲ್ಲಿ ಒಂದು ಕಮಲ ಇದೆ, ಚತುರ್ದಳ ಕಮಲ. ಅಲ್ಲಿ ಅಕಾರ, ಆಕಾರ, ಅಂ, ಅನುಸ್ವಾರ, ವಿಸರ್ಗ 4 ವರ್ಣಗಳು ಆಯಾಯ ದಳದಲ್ಲಿ ಇರುವಂಥದ್ದು. ಶಿರದಲ್ಲಿ ಒಂದು ಕಮಲ ಇದೆ, ಅಲ್ಲಿ ಈ ಹ್ರಸ್ವೈಕಾರ, ದೀರ್ಘೈಕಾರ, ಔಕಾರ. ಹ್ರಸ್ವ ಇಕಾರದಿಂದ ಶುರು ಮಾಡಿ ಔಕಾರದ ತನಕ 12 ದ್ವಾದಶ ದಳ ಕಮಲ. ಅದು ಶಿರದಲ್ಲಿ ಇರುವಂತದ್ದು. ಅದರ ಮೇಲೆ ಬ್ರಹ್ಮರಂಧ್ರದಲ್ಲಿ 12 ದಳದ ಕಮಲ ಇದೆ, ಅಲ್ಲಿ ಕ್ಷವರ್ಣ ಇರುವಂಥದ್ದು. ನಾವು ಹೋಮ ಮಾಡಬೇಕಾದ್ರೂ ಅಷ್ಟೇ, ಆ ಹೋಮ ಕುಂಡದಲ್ಲಿ ಈ ಅಕಾರಾದಿ ಕ್ಷಕಾರ ತನಕ ನಾವು ಬರಿಬೇಕು ಅದನ್ನ ಒಳಗಡೆ. ಪ್ರತಿಯೊಂದು ಈ ತತ್ವನ್ಯಾಸ ಮಾತೃನ್ಯಾಸ ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು, ಪೀಠ ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು. ಪೀಠ ಎಲ್ಲ ಬಂದ ಮೇಲೆ ತದನಂತರ ಆ ಅಗ್ನಿಯಲ್ಲಿ ಪರಮಾತ್ಮನ ಆವಾಹನೆ ಹಾಗೆ ಮಾಡಬೇಕು. ಹೀಗಿರುವಂಥದ್ದೆಲ್ಲ ಈ ರೀತಿ ಕಮಲಗಳಲ್ಲಿ ಅಜಾದಿ ರೂಪದಿಂದ ಪರಮಾತ್ಮ ನಮ್ಮ ದೇಹದಲ್ಲೇ ಇದ್ದಾನೆ. ಅಷ್ಟೇ ಅಲ್ಲ, ಕರಣದಿ ಅವರು ಅದನ್ನೇ ಹೇಳಿತ್ತು ದಾಸರಾಯರು. ಸುತಪನೇಕೋತ್ತರ ಸುಪಂಚಾಶತವರನ ಕರುಣದಿ 24 ತತ್ವಪತಿ ದೇವತೆಗಳಿಗೆ. ಅಲ್ಲಿ ಕರುಣದಿ ಅಂತ ಇದೆ, ತಪ್ಪಿದೆ ಅದರಲ್ಲಿ. ಕರಣದಿ ಅಂತ, ಕರ್ಣಗಳು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಂದು ಮನಸ್ಸು, 11 ರೂಪಗಳು ಅದರಲ್ಲಿ. 24 ಸುತತ್ವದಿ 24 ತತ್ವಗಳಿವೆ, ಅನೇಕ ಬಾರಿ ಹೇಳಿದ್ದೇನೆ ನಾನು. ಅಲ್ಲಿ ಕೇಶವಾದಿ 24 ಪರಮಾತ್ಮನ ರೂಪಗಳು. ಹೀಗೆ ಪರಮಾತ್ಮನ ಇಷ್ಟು ರೂಪಗಳು ಇದೆ ನಮ್ಮ ದೇಹದಲ್ಲಿ. ಇನ್ನು ಧಾತುಗಳು, ತ್ವಗಾದಿ ಧಾತುಗಳು 7 ಧಾತುಗಳು. ಅಲ್ಲಿ ಅನಿರುದ್ಧಾದಿ 5 ರೂಪಗಳು. ಅನಿರುದ್ಧಾದಿ 5 ರೂಪಗಳು ಮೊದಲಿಗೆ, ಆಮೇಲೆ ವಸಿಷ್ಠ ನಾಮಕ ಪರಮಾತ್ಮನ ಒಂದು ರೂಪ, ಹಂಸ ನಾಮಕ ಪರಮಾತ್ಮನ ಒಂದು ರೂಪ. ತ್ವಕ್, ಅಸ್ಥಿ, ಮಜ್ಜ, ರೇತಸ್ಸು ಏನೇನು ಧಾತುಗಳು ಬರ್ತದೆ, ಅದರಲ್ಲಿ 7 ಧಾತುಗಳು, 7 ಧಾತುಗಳು ನಿರ್ಮಿತವಾದ ಈ ದೇಹದಲ್ಲಿ ಮೊದಲಿನ 5 ಧಾತುಗಳಲ್ಲಿ ಅನಿರುದ್ಧಾದಿ 5 ರೂಪಗಳು ಗೊತ್ತಿದೆ ನಿಮಗೆ, ಆ 5 ರೂಪಗಳು. ಇನ್ನು ಕೊನೆಗೆ ಇರುವಂತಹ 2 ಧಾತುಗಳಲ್ಲಿ ವಸಿಷ್ಠ ನಾಮಕ ಪರಮಾತ್ಮ, ಹಂಸ ನಾಮಕ ಪರಮಾತ್ಮ. ಅಂತೂ 7 ಸಪ್ತಧಾತುಗಳಲ್ಲಿ 7 ಪರಮಾತ್ಮನ ರೂಪಗಳು. ಇನ್ನು ಅಷ್ಟೇ ಅಲ್ಲ, ಇನ್ನೂ ಹೇಳ್ಬೋದು, ತ್ರಿಗುಣಗಳಲ್ಲಿ ಇರುವಂತಹ ಪರಮಾತ್ಮನ ರೂಪ, ತ್ರಿಗುಣಗತ ಸಪ್ತರ್ಜ ಸ್ತಮಗುಣಗಳಿರುವಂತಹ ರೂಪ ಬ್ರಹ್ಮ, ವಿಷ್ಣು, ಶಿವ. ಇದು ಪರಮಾತ್ಮ ರೂಪಗಳೇ, ಬೇರೆ ಯಾವುದೂ ಅಲ್ಲ. ಅಂತೂ ಟೋಟಲಿ ಸೇರಿ 11, 24, 7, 3 45 ರೂಪಗಳು. ಅಂತೂ ಎಷ್ಟು ರೂಪಗಳಿವೆ ನಮ್ಮಲ್ಲಿ? ಹಿಂದೆ ಹೇಳಿದ್ವಿ ನಿನ್ನೆಯ ಶ್ಲೋಕದಲ್ಲಿ, ನಿನ್ನೆ ಪದ್ಯದಲ್ಲಿ, ಷಣ್ಣವತಿ ರೂಪಗಳು ಅಂತ. 96. 96. ಆ 96 ಅಜಾದಿ ರೂಪಗಳು 51. ನಮ್ಮ ಶಕ್ತಿ ಕೇಂದ್ರದಲ್ಲಿ ಇರುವಂತಹ ಈ ಕೇಶವಾದಿ ರೂಪಗಳು ಅವೆಲ್ಲ ಸೇರಿ 24, 11, 7, 3, 7, 45. ಟೋಟಲ್ ಎಲ್ಲ ಸೇರಿ 162 ರೂಪಗಳು ಒಳಗಿದ್ದು ನಮ್ಮ ದೇಹದೊಳಗೆ ಇದ್ದುಕೊಂಡು ಅವಿರತ, ಸ್ವಲ್ಪವೂ ಕೂಡ ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲದೇನೆ
ಅವನು ಅವಿರತ, ಯಾವಾಗಲೂ ಕೂಡ ವಿರಮಿಸೇ ಇಲ್ಲ ಪರಮಾತ್ಮ. ಇವು ದಕ್ಷಿಣಾಯಣ ಬಂತು ಮಲ್ಕೊಂಡ, ಉತ್ತರಾಯಣ ಬಂತು ಎದ್ದ, ಏನಿಲ್ಲ ರೀ. ಮಲ್ಕೊಂಡೇ ಬಿಡ್ತೇವೆ ನಾವು. ಅನಿರುದ್ಧ ಆ ಪರಮಾತ್ಮ ಈ ರೀತಿ ಅವಿಚ್ಛಿನ್ನವಾಗಿ ಜತನ ಮಾಡ್ಪನು. ಏನ್ ಜತನ ಮಾಡ್ತಾನು? ಸಂರಕ್ಷಣೆ ಮಾಡ್ತಾನೆ. ಆಯಾಯ ತತ್ವಾಭಿಮಾನಿ ದೇವತೆಗಳೊಳಗೆ ಇದ್ದುಕೊಂಡು ಅವರನ್ನೂ ರಕ್ಷಣೆ ಮಾಡ್ತಾನೆ. ಅವರು ನಿಯಮಿಸುವಂತಹ ಇಂದ್ರಿಯಗಳನ್ನ ರಕ್ಷಣೆ ಮಾಡ್ತಾನೆ. ನಮ್ಮನ್ನು ರಕ್ಷಣೆ ಮಾಡಿದ ಹಾಗೆ ಏನು. ಜಗತಿ ಈ ರೀತಿ ಯಾರು ಅನುಸಂಧಾನ ಯುಕ್ತರಾಗಿ ಭಗವತ್ ಭಕ್ತರು ಅಂತೇನಿದ್ದಾರೆ ಅವರು ತಿಳ್ಕೊಳ್ತಾರೋ, ಜೀವ ಪ್ರತತಿಗಳು ಈ ರೀತಿ ಅನುಸಂಧಾನ ಮಾಡ್ಬೇಕ್ರಿ ಪ್ರತಿಯೊಬ್ಬರು ಕೂಡ. ಪ್ರತತಿಗಳ ಹೇಳಿ ಆಚಾರ್ಯ, ಒಟ್ಟು ರೂಪಗಳು 96 ಪ್ಲಸ್ 51 ಪ್ಲಸ್ 45 192 ಆಗ್ಬೇಕಲ್ವಾ? 162 ಬದಲು 192 ಆಗ್ಬೇಕಲ್ವಾ? 192, 96 ಪ್ಲಸ್ 96, 96, 45, 50, 151 ಆಯ್ತು. 145. ಓಕೆ. ಅದ್ರ ಒಟ್ಟು ಎಷ್ಟು ಆಯ್ತು ಆಚಾರ್ಯ? ಇದು 192 ಆಗತ್ತೆ. ಬುಕ್ಕಲ್ಲಿ 162 ಅಂತ ಕೊಟ್ಟಿದ್ದಾರೆ, ಅದಕ್ಕೆ 192 ಆಗ್ಬೇಕಲ್ಲ. 90, 50, 140, 141, 147 ರೂಪ, 147 ಪ್ಲಸ್ 45. ಹೌದು 192 ಆಗತ್ತೆ. ಹೌದು. ಸರಿ. ಜತನ ಮಾಡ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕನು, ಚತುರ ಮೂರ್ತಿಗಳರ್ಚಿಸುವುದರಿಂದ ಬಲ್ಲವರು. ಈ ಪರಮಾತ್ಮ ಜತನ ಮಾಡ್ತಾನೆ ನಮ್ಮೊಳಗೆ ಇದ್ದುಕೊಂಡು. ಯಾರು ಅವರನ್ನ ತಿಳಿಯುತ್ತಾರೆ, ಯಾರು ಜಗತ್ತಿನಲ್ಲಿ ಈ ರೀತಿ ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮನ ಇಷ್ಟು ರೂಪಗಳು ನಮ್ಮೊಳಗಿದ್ದು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಯಾರು ತಿಳಿತಾರೋ, ಷಣ್ಣವತಿ ನಾಮಕ ಯಾರು? ಅನಿರುದ್ಧ. ಅವನು ಚತುರ ಮೂರ್ತಿಗಳು. ನೋಡ್ರಿ, ಅನಿರುದ್ಧನದೇ 4 ರೂಪಗಳಿದೆ. ಅನಿರುದ್ಧನ ರೂಪ ಇನ್ನೊಂದು ಅನಿರುದ್ಧನ ರೂಪ ಪ್ರದ್ಯುಮ್ನ, ಅನಿರುದ್ಧ ರೂಪ ಸಂಕರ್ಷಣ, ಅನಿರುದ್ಧ ರೂಪ ವಾಸುದೇವ. ಅದು ಈ ಷಣ್ಣವತಿಗೆ ಮಾತ್ರ ಸಂಬಂಧಪಟ್ಟದ್ದು. ಈ ರೀತಿ 4 ರೂಪಗಳು. ಯಾರು ಈ ರೀತಿ ಚತುರ ಮೂರ್ತಿಗಳನ್ನ ಅರ್ಚಿಸುವರೋ ಅಥವಾ ಪಿತೃಕಾರ್ಯದಲ್ಲಿ ಇದನ್ನ ವಿಚಾರ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲವನ್ನ ಕೊಡ್ತಾನೆ. ಅಲ್ಲ, ಇದರಲ್ಲಿ ಬರೀ ಷಣ್ಣವತಿ ಷಣ್ಣವತಿ ಶ್ರಾದ್ದಗಳ ಬಗ್ಗೆ ಹೇಳಿಬಿಟ್ರು, ಸಾಂವತ್ಸರಿಕ ಶ್ರಾದ್ದದ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆ ಸಾಂವತ್ಸರಿಕ ಶ್ರಾದ್ದವನ್ನ ಪಿತೃಗಣ ಸಂಧಿಯಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸರಿನಾ? ಆದ್ರಿಂದ ಪಿತೃಕಾಲದಲ್ಲಿ ವಿಶೇಷವಾಗಿ ಈ ಶ್ರಾದ್ದ ಕಾಲದಲ್ಲಿ ವಿಶೇಷವಾಗಿ ಪಿತೃಗಣ ಸಂಧಿಯನ್ನು ಓದುವಂಥದ್ದು, ಈ ಒಂದು ಸಂಧಿಯನ್ನು ಓದುವಂಥದ್ದು ವಿಶೇಷ. ನೋಡ್ರಿ, ಬಹಳ ಸೂಕ್ಷ್ಮವಾದ ವಿಷಯಗಳು ಬರ್ತದೆ. ಸರಿನಾ? ಇದ್ರೆ ಕೇಳಿ. ಈ ಕಾಲಶ್ರಾದ್ದದಲ್ಲಿ ಆಚಾರ್ಯ ಅಥವಾ ಆ ಶ್ರಾದ್ದದಲ್ಲಿ ನಾವು ವಿಶೇಷವಾಗಿ ಅನಿರುದ್ಧನ ರೂಪನ ನೋಡ್ಬೇಕು ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ನೋಡ್ತೀವಿ. ಮೂರು ರೂಪ ನೋಡ್ತೀವಿ ನಾವು ಅಲ್ವಾ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಹೌದು. ವಸುರುದ್ರಾದಿತ್ಯ ಅದೇ ಹೇಳ್ಕೊಳ್ತೀವಿ ನಾವು. ಅದನ್ನ ಹೇಳ್ಬೇಕ. ಇದನ್ನೇ ಅಂತ ಅನಿರುದ್ಧ ಆ ರೂಪದಲ್ಲಿ ಇರ್ತಾನೆ ಅನ್ನೋದನ್ನ ನಾವು ಇದನ್ನ ಅನುಸಂಧಾನ ಮಾಡ್ಬೇಕು.
ಹೌದಲ್ಲ ಹೌದು ಹೌದು ಆಚಾರ್ಯ? ಹೌದು ಅನಿರುದ್ಧನೇ ಹೌದು ಆ ಹೌದು ರೂಪದಲ್ಲಿದ್ದಾನೆ, ಒಬ್ಬನೇ ಹೌದು. ಅವನು. ಅನಿರುದ್ಧನೇ ಅದೇ ಅನಿರುದ್ಧ ರೂಪ. ರೂಪದಲ್ಲಿ, ಅನಿರುದ್ಧನೇ ಸಂಕರ್ಷಣ ಹ, ರೂಪದಲ್ಲಿ, ಹ, ಅನಿರುದ್ಧನೇ ವಾಸುದೇವ ರೂಪದಲ್ಲಿ. ಅದ- ಆ, ಅದರ ಆಯ್ತು. ವಸುರುದ್ರ ಆದಿತ್ಯ ಅದರಲ್ಲಿ 3 ರೂಪಲ್ಲೂ ಅನಿರುದ್ಧನೇ ಇರ್ತಾನೆ ಅಂತ ಹೌದು ಅನ್ಕೊಳ್ಬೇಕು. ಅದನ್ನ ಅನುಸಂಧಾನ ಇರ್ಬೇಕು ಮನದ. ಸರಿ 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 ಹೌದು. ಆಚಾರ್ಯ, ಸರಿ. 3 ಬೇರೆ ಬೇರೆ ಅತ್ಯಂತ ರೂಪ, ಸಂಕರ್ಷಣ 3 ಬೇರೆ ವಾಸುದೇವ. ಬೇರೆ ಅಲ್ಲ, ಒಬ್ನೇ. ಹಾ ಸರಿ ಹಾ. ಆಚಾರ್ಯ, ಸರಿ ಸರಿ. ಮುಂದೆ ಹೋಗೋಣ. ಅಂಬುಜ ಜಾಂಡೋದರನು ವಿಪಿನ ದಿಶಬರಿಯಂಜಲನುಂಡು ಗೋಕುಲ ದಬಲೆಯರನೊಲಿಸಿದನು ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಭುಜ ಗಂಧಕ್ಕೆ ಬಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇನಾವಿತ್ತ ಕರ್ಮ ಫಲ. ಎಷ್ಟು ಅನೇಕ ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೀವಿ. ಭಗವದ್ಗೀತೆ ಏನ್ ಹೇಳಿದ್ರು ಕೂಡ ನನ್ನಲ್ಲಿ ಏನೇ ಸಮರ್ಪಣೆ ಮಾಡು, ಮೈಯರ್ಪಿತ ಮನೋಬುದ್ಧಿ, ಸಂಪೂರ್ಣವನ್ನು ನನಗೆ ಅರ್ಪಿಸು, ಇನ್ನೇನು ಬೇಡ. ಅನೇಕ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಅಂಬುಜ ಜಾಂಡೋದರನು, ಬ್ರಹ್ಮಾಂಡವನ್ನೇ ಉದರದಲ್ಲಿ ಇಟ್ಟುಕೊಂಡಿರುವಂತಹ ಆ ಪರಮಾತ್ಮ ವಿಪಿನದಿ ಶಬರಿ ಅಂಜಲನುಂಡ, ಕಾಡಿನಲ್ಲಿ ಶಬರಿ ಕೊಟ್ಟಂತಹ ಆ ಒಂದು ಎಂಜಲ ಫಲಗಳನ್ನ ಸ್ವೀಕಾರ ಮಾಡಿದ ಪರಮಾತ್ಮನಿಗೆ ಅಂಥದ್ದೇನ್ರಿ ಹೋಗಿತ್ತು? ಏನ್ ಕಡಿಮೆ ಆಗಿತ್ತು? ಕಡಿಮೆ ಆಗಿತ್ತು ಅಂತ ಅನ್ಸುತ್ತೆ. ಅವಳಷ್ಟು ಇನ್ನ ಭಕ್ತಿ ಮಾಡೋರು ಸಿಕ್ಕಿರ್ಲಿಲ್ಲ. ಏನೋ ಹನುಮಂತನ ಭೇಟಿ ಆಗಿರ್ಲಿಲ್ಲ ಅವನಿಗೆ. ಬಹಳ ಭಕ್ತಿಯಿಂದ ಕಾಯ್ತಾ ಇದ್ದು ಅವಳು. ಪರಮಾತ್ಮನ ಮುಂದೆ ಏನೇ ಚಿತೆಯಲ್ಲಿ ಹಾರ್ತಾಳೆ ಶಬರಿ, ಅವನ ಆಜ್ಞೆಯನ್ನು ತೆಗೆದುಕೊಂಡು ಅವನಿಗೆ ನೈವೇದ್ಯವನ್ನ ಮಾಡಿ ತಿನ್ನಿಸಿ. ಮಹಾಸಾಧ್ವಿ ಅವಳ ಎಂಜಲವನ್ನ ಸ್ವೀಕಾರ ಮಾಡಿದ ರಾಮಚಂದ್ರ. ಗೋಕುಲ ದಬಲೆಯರ ನೊಲಿಸಿದನು, ಗೋಕುಲ ದಬಲೆಯರು, ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರು, ಅಬಲೆಯರನ್ನು ಅಂತಂದ್ರೆ ಗೋಪಿಕಾ ಸ್ತ್ರೀಯರು, ಅವರನ್ನು ಒಲಿಸ್ತಾನೆ. ಅಂದ್ರೆ ಅವರು ಮಾಡುವಂತಹ ಅವರೊಟ್ಟಿಗೆ ಮಾಡುವಂತಹ ಈ ಕ್ರೀಡೆಯಲ್ಲಿ ಬಹಳ ಸಾಥನ್ನ ಕೊಡ್ತಾನೆ. ಎರಡಿದೆ ಅಲ್ಲಿ. ಋಷಿಪತ್ನಿಯರು ಕೊಟ್ಟನ್ನ ಅಬಲೆಯರನ್ನು ಒಲಿಸಿದನು. ಕೃಷ್ಣನ ಒಂದು ಕೊಳಲಿನ ನಾದ ಕೇಳಿದರೆ ಅದ್ಭುತ. ಎಲ್ಲರೂ ಯಾವ್ದಾವ್ದು ಏನೇನ್ ಕೆಲಸವನ್ನೇ ಮಾಡ್ತಾ ಇರ್ಲಿ, ಬಿಟ್ಟು ಬಂದ್ಬಿಡೋರು. ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ, ಹಾಲು ಕುಡಿಸುವಂತಹ ಸಮಯದಲ್ಲೂ ತಾಯಿ ತನ್ನ ಕೂಸನ್ನ ಬದಿಗೊತ್ತಿ ಬಂದ್ಬಿಡ್ತಾ ಇದ್ಲು. ಅಂದ್ರೆ ವಿಚಾರ ಮಾಡಿ, ಅದಕ್ಕಿಂತ ದೊಡ್ಡ ಕೆಲಸ ಏನಿದೆ? ಆ ಕೂಸನ್ನೂ ಬದಿಗೊತ್ತಿ ಬದಿಗಿಟ್ಟು ಕೃಷ್ಣನ ಹತ್ರ ಬಂದ್ಬಿಡೋಳಂತೆ. ಗಂಡನಿಗೆ ಏನು ದಣದು ಬಂದಿರ್ತಾನೆ, ಬಡಿಸ್ತಾ ಇರಬೇಕು, ಕೊಳಲಿನ ನಾದ ಬಂತ, ಎಲೆಯಲ್ಲಿ ಅನ್ನವನ್ನ ಹಾಕದೇನ ಹಾಗೆ ಓಡಿಬಿಡೋಳು. ಇದರ ಅರ್ಥ ಅವರನ್ನ ತಿರಸ್ಕಾರ ಮಾಡದ ಅಂತ ಅರ್ಥ ಅಲ್ಲ, ಪರಮಾತ್ಮನ ಮೇಲೆ ಅಷ್ಟು ಭಕ್ತಿ ಇತ್ತು ಅವರಿಗೆ ಅಂತ ಅರ್ಥ. ಪ್ರೀತಿಯೇ ಭಕ್ತಿ, ಇನ್ನೇನಲ್ಲ, ಪ್ರೀತಿಯೇ ಭಕ್ತಿ. ಅವರಿಗೆ ಪರಮಾತ್ಮ ಒಲ್ಲದ. ಇನ್ನು ಋಷಿಪತ್ನಿಯರು ಕೊಟ್ಟನ್ನ, ಒಂದ್ ಕಡೆ ಯಾಗ ನಡೀತಾ ಇರ್ತದೆ, ಅಲ್ಲಿ ಅದ್ಭುತವಾದ ಭಕ್ಷ್ಯಗಳನ್ನ ಮಾಡ್ತಾ ಇರ್ತಾರೆ. ದನಗಳನ್ನ ಮೇಯಿಸಿಕೊಂಡು ಹೋಗಿರ್ತಾನೆ ಕೃಷ್ಣ, ಎಲ್ಲರಿಗೂ ಹಸಿವು. ಅಲ್ಲಿಗೆ ಹೋಗಿ ಕೇಳ್ಕೊಂಡು ಬರೋಣ ಅಂತೇಳಿ ಹೋಗಿರ್ತಾರೆ. ಇಲ್ಲ, ಮೊದಲಿಗೆ ಹೋಮ ಆಗಬೇಕು, ತದನಂತರ ಎಲ್ಲರಿಗೂ ಅಂತ ಅಲ್ಲಿ ಹೋಗಿ ಕೇಳಿದಂತಹ ಗೋಪಬಾಲಕರಿಗೆ ಅಲ್ಲಿರುವಂತಹ ಪುರುಷರು ಹೇಳಿ ಕಳಿಸ್ತಾರೆ. ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ, ನೀವು ಪುರುಷರಿಗೆ ಹೋಗಿ ಕೇಳೋರಲ್ಲ, ಅವರು ಕಠಿಣ ಹೃದಯಗಳು. ಅಲ್ಲಿ ಹಿಂದೆ ಹೋಗಿ ತಾಯಂದಿರನ್ನ ಕೇಳಿ,
ಕೃಷ್ಣ ಕೇಳ್ದ ಅಂತ ಹೇಳಿ ಕೊಡ್ತಾರ ಅವರು. ಹೋಗ್ತಾರೆ, ಅಮ್ಮ ಕೃಷ್ಣ ಹೀಗೆ ಕೇಳ್ತಾ ಇದ್ದಾನಮ್ಮ, ಕೊಡ್ರಿ ಅಂತ ಕೇಳಿದಾಗ ಅವರು ವಿಚಾರ ಮಾಡದೇನೆ, ನಾವು ಯಾವ ಒಂದು ಹೋಮವನ್ನ ಮಾಡಿ, ಯಾವ ಒಂದು ತಪಸ್ಸನ್ನ ಮಾಡಿ ಯಾರನ್ನ ಪಡೆಯಬೇಕೋ, ಯಾರನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕೋ ಅಂತಹ ಪರಮಾತ್ಮನೇನೇ ಕೇಳ್ತಾ ಇರಬೇಕಾದ್ರೆ ನಾವು ಆ ಜಡವಾದ ಬೆಂಕಿಯಲ್ಲಿ ಹಾಕಿ ಏನು ಉಪಯೋಗ ಅಂತ ಹೇಳಿ ಅದ್ಭುತವಾದ ಪಾಯಸ, ಭಕ್ಷ್ಯ ಎಲ್ಲವನ್ನು ತಂದು ಆ ತಾಯಂದಿರೇ ಬರ್ತಾರೆ ಇವನಿಂದ, ಇವನಿಗೆ ಕೊಡ್ಲಿಕ್ಕೆ, ಸಮರ್ಪಣೆ ಮಾಡ್ಲಿಕ್ಕೆ. ಹೋಗಿ ನೋಡ್ತಾರೆ, ಪುರುಷರು ಅಡಿಗೆ ಮನೆಯಲ್ಲಿ ಯಾರು ಇಲ್ಲೇ ಇಲ್ಲ, ಹೆಣ್ಮಕ್ಳು. ಆಹುತಿಗೆ ಬೇಕಾಗಿದೆ ಪಾಯಸ ಮುಂತಾದ ದ್ರವ್ಯಗಳು, ಇಲ್ಲೇ ಇಲ್ಲ. ಎಲ್ಲಿ ಹೋದ್ರು ಹುಡುಕಾಡಿದ್ರೆ ಕೃಷ್ಣನ ಹತ್ರ ಹೋಗಿದ್ದಾರೆ. ಸಿಟ್ಟು ಬಂತು ಅವರಿಗೆ. ಅವರ ಹತ್ರ ಹೋಗ್ತಾರೆ, ತಮ್ಮ ಹೆಂಡತಿಯರ ಹತ್ರ ಹೋಗಿ ಬೈಲಿಕ್ಕೆ ಶುರು ಮಾಡ್ತಾರೆ. ಅವರು ಅವರ ಬೈಗುಳವನ್ನ ಕೇಳಿಸ್ಕೊಳ್ತಾನೆ ಇಲ್ಲ ಈ ಮಹಿಳೆಯರು. ಪರಮಾತ್ಮ ಸಿಕ್ಕ ಮೇಲೆ ಯಾವುದೂ ಏನೂ ನಮಗೆ ಒಮ್ಮೆ ಅಪರೋಕ್ಷ ಜ್ಞಾನ ಆದ ಮೇಲೆ ಯಾರು ಏನೇ ನಮ್ಮ ಬಗ್ಗೆ ಕೀಳಾಗಿ ಮಾತಾಡಿದ್ರು, ನಮ್ಮನ್ನ ಎತ್ತು ಹಿಡಿದು ಹೊಗಳಿದ್ರೂ ಕೂಡ ನಮ್ಮ ಮನಸ್ಸು ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಇವರ ಮನಸ್ಸು ಹಾಗಾಗಿದೆ, ಪರಮಾತ್ಮ ನೋಡಿಬಿಟ್ಟಿದ್ದಾರೆ ಇವರು. ಅದಾದ ಮೇಲೆ ಅವರಿಗೂ ಸ್ವಲ್ಪ ಪಶ್ಚಾತ್ತಾಪ ಆಗತ್ತಂತೆ, ಪುರುಷರಿಗೂ ಕೂಡ. ಅಯ್ಯೋ, ನಮಗಿಂತ ಇವರೇ ಆಗ್ಬೋದಲ್ಲ. ದಿನನಿತ್ಯ ಸಾಲಿಗ್ರಾಮದ ಮೇಲೆ ನಾವು ನೀರ್ ಹಾಕ್ತೇವೆ, ಕಲ್ಲನ್ನೇ ದೇವರು ಅಂತ ನಂಬ್ತೇವೆ, ಕಲ್ಲಿನೊಳಗೆ ದೇವರನ್ನ ಕಾಣ್ಲಿಲ್ಲ ನಾವು, ಹೊರಗಡೆ ಎಲ್ಲ ಕಡೆಯಲ್ಲೂ ಕಾಣ್ಲಿಲ್ಲ, ಕೃಷ್ಣನನ್ನೇ ಪರಮಾತ್ಮನ ನಂಬಲಿಲ್ಲ. ನಮಗಿಂತ ಇವರೇ ಶ್ರೇಷ್ಠರಾದಲ್ಲ, ನಮ್ಮ ಪತ್ನಿಯರೇ ಶ್ರೇಷ್ಠರಾದ್ರು, ನಾವೇ ಧನ್ಯ, ಇಂತಹ ಪತ್ನಿಯರನ್ನ ಪಡೆದಂತಹ ನಾವೇ ಧನ್ಯ ಅಂತ ಅವರಿಗೆ ಬಹಳ ಖುಷಿ ಆಯ್ತಂತೆ. ಹೌದು, ಸಾಕ್ಷಾತ್ ಕೃಷ್ಣನೇ ಪರಮಾತ್ಮ. ಒಂದು ನಮಸ್ಕಾರ ಮಾಡಿ ಹೋಗಿ ತದನಂತರ ಹೋಗಿ ಆ ಒಂದು ಅಂದುಕೊಂಡಂತಹ ಯಾಗವನ್ನ ಪೂರ್ಣ ಮಾಡಿದರು ಅಂತ ಅದನ್ನೇ ಹೇಳ್ತಾರೆ ಇಲ್ಲಿ. ತಾಹ ಷಡ್ವಿಧಾನ್ನ ಪರಿಪೂರ್ಣ ಕರಾಹ ಸಮೇತಾಹ ಪ್ರಾಪ್ತಾಹ ವಿಸೃಜ್ಯ ಪತಿ ಪುತ್ರ ಸಮಸ್ತ ಬಂಧೂನ್ ಆತ್ಮಾರ್ಚನೈಕ ಪರಮ ವಿಸರ್ಜ ಕೃಷ್ಣ ಏಕಾಪತಿ ಪ್ರವಿಧೃತ ಪದಮಾಪ ವಿಷ್ಣು. ಎಲ್ಲರನ್ನು ಬಿಟ್ಟು ಬಂದ್ರು. ಭುಕ್ತ್ವಾದ ಗೋಪ ಸಹಿತೋ ಭಗವಾನ್ ತದನ್ನಂ ರೇಮೇ ಚ ಗೋಕುಲ ಮವಾಪ್ಯ ಸಮಸ್ತ ನಾತಃ. ಅವನ ಅನ್ನವನ್ನು ಸ್ವೀಕಾರ ಮಾಡಿ ಅವನು ಬಹಳ ಖುಷಿಯನ್ನ ಪಟ್ಟ. ಈ ರೀತಿ ಹೇಳ್ತಾರೆ. ಹೀಗೆ ಆ ಋಷಿಪತ್ನಿಯರನ್ನೂ ಅವನು ಉದ್ಧಾರ ಮಾಡಿದ. ಗೋಪಬಾಲಕರನ್ನು ಅವ್ರ ಋಷಿಪತ್ನಿಯರು ಕೊಟ್ಟಂತಹ ಅನ್ನವನ್ನ ಸ್ವೀಕಾರ ಮಾಡಿ ಬಹಳ ಸಂತೋಷ ಪಟ್ಟ. ಅಬಲೆಯರು ಸ್ವೀಕಾರ ಆ ಮಹಿಳೆಯರು ತೋರಿಸಿದ ಪ್ರೀತಿಯನ್ನು ಅವನು ಸ್ವೀಕಾರ ಮಾಡಿದ. ಸುಭುಜತ ಭುಂಜಿಸಿದ ಸ್ವರಮಣ ಕುಬುಜಗಂಧಕ್ಕೆ ಒಲಿದ. ನೋಡ್ರಿ, ಅವನು ಸುಭುಜ ಪರಮಾತ್ಮ ಅಂದ್ರೇನು? ತನ್ನ ನಿಜವಾದ ಅನ್ನವನ್ನ ಭೋಜನ ಮಾಡುವಂತಹ ಏಕೈಕ ವ್ಯಕ್ತಿ. ನಮ್ದು ಯಾವುದೂ ಇಲ್ಲ ರೀ, ನಮ್ದು ಅನ್ನೋದು ಯಾವುದೂ ಇಲ್ಲ, ಎಲ್ಲ ಪರಮಾತ್ಮನದ್ದೇ. ಪರಮಾತ್ಮ ನೈವೇದ್ಯ ಮಾಡೋದು ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ತೋರಿಸುವಂತಹ ಈ ನೈವೇದ್ಯಕ್ಕೆ ಏನು ಪದಾರ್ಥಗಳಂತ ಮಾಡಿ ಇಟ್ಟಿರ್ತೇವೆ ಭಕ್ಷ್ಯಗಳನ್ನ, ಅದರಲ್ಲಿ ಅಂತರ್ಗತನಾದ ಪರಮಾತ್ಮನಿಗೂ ನಾವು ಮೂರ್ತಿಗಳಲ್ಲಿ ನೋಡುವಂತಹ ಪರಮಾತ್ಮನಿಗೂ ಅಭೇದ ಚಿಂತನೆಯೇ ನೈವೇದ್ಯ. ಇಷ್ಟೇ, ಅಭೇದ ಚಿಂತನೆಯೇ ನೈವೇದ್ಯ. ಒಂದೇ ಅಂತ ಈ ರೀತಿ ಪರಮಾತ್ಮನಿಗೆ ಅವನು ಸ್ವರಮಣ, ಲಕ್ಷ್ಮಿ ಅವಶ್ಯಕತೆ ಇಲ್ಲ ಅವನಿಗ, ಆ ಮಹಾಪುರುಷನಿಗೆ. ಆದರೆ ಕುಬುಜಗಂಧಕ್ಕೆ ಪಾಪ ಆ ಕಂಸನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಮಥುರಾಪಟ್ಟಣಕ್ಕೆ ಬಂದಾಗ ಕುಬುಜೆ ಗಂಧವನ್ನ ತಂದು ಕೃಷ್ಣನಿಗೆ ಲೇಪನೆ ಮಾಡ್ತಾಳೆ.
ಹೆಬ್ಬೆರಳ ಮೇಲೆ ತನ್ನ ಹೆಬ್ಬೆರಳನ್ನ ಇಟ್ಟು, ಕಾಲಿನ ಹೆಬ್ಬೆರಳ ತನ್ನ ಕಾಲಿನ ಹೆಬ್ಬೆರಳನ್ನ ಇಟ್ಟು, ಗದ್ದಕ್ಕೆ ಬೆರಳನ್ನ ಇಟ್ಟು ಮೇಲಕ್ಕೆ ಎತ್ತಿದ. ಮಹಾ ಅಪ್ಸರಾ ಸ್ತ್ರೀ ರೂಪವನ್ನ ತಾಳಿದವಳು. ಹೀಗೆ ಉದ್ಧಾರ ಮಾಡ್ತಾನೆ ಪರಮಾತ್ಮ. ನಾವು ಕೊಡಬೇಕಷ್ಟೇ ಪರಮಾತ್ಮನಿಗೆ, ಸಮರ್ಪಣೆ ಮಾಡಬೇಕಷ್ಟೇ ಪರಮಾತ್ಮನಿಗೆ. ಅದನ್ನೇ ಹೇಳಿದ್ದು ಮುನಿಗಣ ವಿಭುಧ ಸೇವಿತ. ಮುನಿಗಣ ವಿಭುಧ ಸೇವಿತ ಅಂದ್ರೆ ಯಾರು ಋಷಿಗಳು ಅಂತಿದ್ದಾರೋ ಅವರಿಂದ ಸೇವಿತನಾದಂತಹ, ನಾವು ಮಾಡಿದಂತಹ ಕರ್ಮ ಫಲಗಳನ್ನ, ಪೂಜಾ ರೂಪವಾದ ಅನೇಕ ಕರ್ಮಗಳನ್ನ, ಯಾವುದೇ ಕರ್ಮ ಆಗ್ಲಿ, ಪರಮಾತ್ಮ ಇದು ನಿನ್ನ ಕೆಲಸ, ಇದನ್ನು ಸ್ವೀಕಾರ ಮಾಡು ಸ್ವಾಮಿ, ನೀನೇ ಕೊಟ್ಟಿರುವಂತಹ ಈ ಎಲ್ಲ ಸಂಪತ್ತು, ಈ ಕಷ್ಟ ಏನೇ ಆಗ್ಲಿ, ಏನು ಇವತ್ತು ಅನುಭವಿಸಿದ್ದೇನೋ, ಏನು ಇವತ್ತು ಯಾವ ಕರ್ಮಗಳನ್ನ ಮಾಡಿದ್ದೇನೋ, ಕಾಯ ವಾಚ ಮನಸ ಎಲ್ಲವೂ ಕೂಡ ನಿನಗೆ ಸಮರ್ಪಣೆ ಅಂತ ಹೇಳಿ ಅವನ ಕಾಲಿಗೆ ಬಿದ್ರೆ ಸ್ವೀಕಾರ ಮಾಡದೇ ಇರ್ತಾನ? ಮಾಡಿಯೇ ಮಾಡುತ್ತಾನೆ. ಅದನ್ನೇ ಹೇಳಿದ್ದು ಕೂಜೆಗಂಧಕ್ಕೆ ಒಲಿದ ಮುನಿಗಣ ವಿಭುಧ ಸೇವಿತ, ಬಿಡುವನೇ ನಾವಿತ್ತ ಕರ್ಮಫಲ. ನಾವು ಮಾಡಿದಂತ ಕರ್ಮಫಲವನ್ನು ಬಿಡ್ತಾನ ಅವನು? ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ದಾಸರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಅದೇ ನಾವು ಮಾಡಿದ ಕರ್ಮ ಫಲನೂ ಮಾಡ್ ತಗೊಳ್ತಾನೆ, ಸ್ವೀಕರಿಸ್ತಾನೆ. ಆದ್ರೆ ಒಂದೇ ಮನಸ್ಸಿನಿಂದ ನಾವು ಅರ್ಪಣೆ ಮಾಡ್ಬೇಕಷ್ಟೇ. ಒಳ್ಳೇದು ಅಷ್ಟೇ, ಕೆಟ್ಟದ್ದು ಅಷ್ಟೇ, ಎಲ್ಲ ನಿನ್ನ ಸಮರ್ಪಣೆ ಅಂತ ಅಷ್ಟೇ. ಹೌದು ಹೌದು. ಹೀಗೆ ನಾವು ಮಾಡಿದ್ರೆ ನಾವು ಅಕಸ್ಮಾತ್ ಆಗಿ ಮಾಡಿದಂತಹ ಪಾಪದ ಪುಣ್ಯ, ಆ ಪಾಪದ ಫಲ ನಮ್ಗೆ ಬರೋದಿಲ್ಲ. ಅಕಸ್ಮಾತ್ ಆದ ಪಾಪದ ಫಲ ಯಾವುದೋ ಒಂದು 100% ಅಲ್ಲಿ 1-2-3% ಬರ್ತದೆ. ಈಗ ನಾವು ನೋಡಿದ್ವಿ, ನಾವು ಏನ್ ಶ್ರಾದ್ದ ಕರ್ಮಗಳನ್ನ ಮಾಡ್ತೇವೆ, ಒಳ್ಳೆ ಕೆಲಸಗಳನ್ನ ಮಾಡ್ತೇವೋ, ನಮ್ಮ ದೇಹದಲ್ಲಿರುವಂತಹ ಪಿತೃಪಿತಾಮಹ ಪ್ರಪಿತಾಮಹಾದಿಗಳಿಗೂ ಆ ಕರ್ಮದ ಫಲ ಹೋಗತ್ತೆ ಅಂತ. ಯಾವುದೋ ಒಂದು ಅಂಶವನ್ನ, ಆ ಪುಣ್ಯದ ಫಲವನ್ನ ನಾವು ಈ ಕರ್ತೃ ಅನುಭವಿಸ್ತಾನೆ ಅಂತ ಹೇಳಿದ್ವಿ. ಎಲ್ಲರಿಗೂ ಅಪ್ಪನಾದ ಆ ತಿಮ್ಮಪ್ಪನಿಗೆ ನಾವು ಸಮರ್ಪಣೆ ಮಾಡಿದರೆ ಪುಣ್ಯದ್ದೋ ಪಾಪದ್ದೋ ಬೇಡ ನಮಗೆ, ಅವನೇ ನಿಂತು ಮಾಡಿಸಿದ್ದು ನಿನಗೆ ಸಮರ್ಪಣೆ ಅಂತ ಹೇಳ್ಬಿಟ್ರೆ ಆಯ್ತು. ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಸಮರ್ಪಣೆ ಮಾಡಬೇಕು. ಅದೇ ಸರ್ವಕರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅದೇ ಹೇಳೋದು ಕೃಷ್ಣ. ಎಲ್ಲ ಕರ್ಮವನ್ನು ಬಿಟ್ಟು ಅಂತಂದ್ರೆ ಎಲ್ಲವನ್ನು ಮಾಡಿ ನನಗೆ ಸಮರ್ಪಿಸಿ ಅಂತ ಅರ್ಥ. ನಾನು ಮಾಡಿಲ್ಲ, ನಾಹಂ ಕರ್ತ ಹರಿಕರ್ತ ಅಂತ ಅಷ್ಟೇ. ಹೀಗೆ ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.